ಮನಿ ಮ್ಯಾನೇಜ್ಮೆಂಟ್ ಹಣದ ನಿರ್ವಹಣೆ. ಹಣವನ್ನು ಬಳಸುವುದು ಕಲೆಯಾದರೆ ಹಣ ನಿಮ್ಮ ಗುಲಾಮ ಆಗ್ಬೋದು. ಹಣದ ನಿರ್ವಹಣೆ ಎಂದರೆ ಏನು? ನಿಮ್ಮ ಆದಾಯ, ಖರ್ಚು, ಉಳಿತಾಯ ಮತ್ತು ಹೂಡಿಕೆಯನ್ನು ಸಮರ್ಪಕವಾಗಿ ನಿರ್ವಹಿಸುವ ಪ್ರಕ್ರಿಯೆ. ಸೆಕೆಂಡ್ ಪಾಯಿಂಟ್, ಗುರಿಗಳತ್ತ ಸಾಗಲು ಹಣದ ಯೋಜನೆ. ಬಜೆಟ್ ರೂಪಿಸೋದು. ಫಸ್ಟ್ ಪಾಯಿಂಟ್, ತಿಂಗಳ ಆದಾಯ ಮತ್ತು ಖರ್ಚುಗಳ ಪಟ್ಟಿ. ಸೆಕೆಂಡ್ ಪಾಯಿಂಟ್, 50-30-20 ನಿಯಮ. ಥರ್ಡ್ ಪಾಯಿಂಟ್, 50% ಅಗತ್ಯಗಳು. ಫೋರ್ತ್ ಪಾಯಿಂಟ್, 30% ಇಚ್ಛೆಗಳು. ಫಿಫ್ತ್ ಪಾಯಿಂಟ್, 20% ಉಳಿತಾಯ ಮತ್ತು ಹೂಡಿಕೆ. ಉಳಿತಾಯ. ಫಸ್ಟ್ ಪಾಯಿಂಟ್, ತಿಂಗಳಿಗೆ ಕನಿಷ್ಠ 20% ಉಳಿತಾಯ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ತುರ್ತು ಫಂಡ್ ನಿರ್ಮಾಣ. ಥರ್ಡ್, ಭವಿಷ್ಯದ ಖರ್ಚುಗಳಿಗೆ ಸಿದ್ಧತೆ. ಹೂಡಿಕೆ. ಫಸ್ಟ್ ಪಾಯಿಂಟ್, ಹಣವನ್ನು ಬೆಳೆಸುವ ವಿಧಾನ. ಸೆಕೆಂಡ್ ಪಾಯಿಂಟ್, ಹೂಡಿಕೆ ಆಯ್ಕೆಗಳು. ಥರ್ಡ್, ಮ್ಯೂಚುವಲ್ ಫಂಡ್ಸ್. ಫೋರ್ತ್, ಶೇರ್ ಮಾರ್ಕೆಟ್. ಫಿಫ್ತ್, SIP. ಸಿಕ್ಸ್ತ್, ರಿಯಲ್ ಎಸ್ಟೇಟ್. ಸಾಲದ ನಿರ್ವಹಣೆ. ಫಸ್ಟ್ ಪಾಯಿಂಟ್, ಸಾಲಗಳು ನಿಯಂತ್ರಣದಲ್ಲಿ ಇರಲಿ. ಸೆಕೆಂಡ್ ಪಾಯಿಂಟ್, ಹೆಚ್ಚು ಬಡ್ಡಿಯ ಸಾಲಗಳನ್ನು ಮೊದಲು ತೀರಿಸಿ. ಥರ್ಡ್ ಪಾಯಿಂಟ್, ಕ್ರೆಡಿಟ್ ಕಾರ್ಡ್ ಬಳಕೆ ಜಾಗೃತೆಯಿಂದ. ಅಪಾಯದ ನಿವಾರಣೆ. ಫಸ್ಟ್ ಪಾಯಿಂಟ್, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಅಗತ್ಯ. ಸೆಕೆಂಡ್ ಪಾಯಿಂಟ್, ಹಣಕಾಸಿನ ಭದ್ರತೆಗೆ ವಿಮೆ ಮುಖ್ಯ. ಹಣಕಾಸಿನ ಗುರಿಗಳು. ಅಲ್ಪಕಾಲಿಕ ಗುರಿಗಳು, ರಜೆ, ಬೈಕು. ಸೆಕೆಂಡ್ ಪಾಯಿಂಟ್, ದೀರ್ಘಕಾಲಿಕ ಗುರಿಗಳು, ಮನೆ, ನಿವೃತ್ತಿ. ಥರ್ಡ್ ಪಾಯಿಂಟ್, ಗುರಿಗಳ ಪ್ರಕಾರ ಉಳಿತಾಯ ಮತ್ತು ಹೂಡಿಕೆ.